ನಂಗೆ ಇಷ್ಟ ಇಲ್ಲದೆ ಇದ್ರು ಬಲವಂತವಾಗಿ ನನ್ನ ಕೊಡ್ಲಿಕ್ಕೆ ತಾಳಿ ಕಟ್ಟಿದ್ದಾರೆ ಅಂತ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು. ಅವನು ತಾವು ಅದೇ ತಿಂದೆ ಅಂತ ಕೈಲಾದೋ ನನಗೆ ನಿಮ್ಮ ತಾವು ದೂರ ಕೊಡೋಕ್ಕಿಲ್ಲ. ಹಂಗಾರೆ ನಾನು ಬೇರೆ ದಾರಿನೇ ನೋಡ್ಕೋಬೇಕಾಯ್ತು. ಬೇರೆ ದಾರಿ ಅಂದರೆ ಯಾವ್ದಾರು ಇನ್ಸ್ಪೆಕ್ಟ್ರೆ? ಹಲೋ ಸ್ನೇಹ, ನೀವ್ಯಾಕೆ ಕಾಲ್ ಮಾಡಿದ್ದೀರಾ? ಆ ಬಂಗಾರಮ್ಮ ಹೇಳಿದ್ಲಾ? ಛೇ ನಾನಾಗೆ ಕಾಲ್ ಮಾಡ್ತಾ ಇದ್ದೀನಿ. ನಿಮ್ಗಾಗಿರೋಂಥ ಅನ್ಯಾಯ ಮತ್ತೆ ಯಾರಿಗೂ ಆಗಬಾರ್ದು. ಆ ಕಂಟಿ ಎಂಥವನು ಅಂತ ನಾನು ಎಷ್ಟು ಸರಿ ಹೇಳೋಕ್ಕೆ ಪ್ರಯತ್ನ ಪಟ್ಟರು ನೀವು ಕೇಳೋ ಸ್ಥಿತಿಲೇ ಇರಲಿಲ್ಲ. ನೋಡಿ ಸರ್, ನಿಮ್ಮ ಸಂತಾಪ ನನಗೆ ಬೇಕಾಗಿಲ್ಲ. ನೀವು ಇದನ್ನೇ ಹೇಳೋ ಕಾಲ್ ಮಾಡಿದ್ರೆ ಹೇಳಾಯ್ತಲ್ಲ, ನಾನು ಇಡ್ತೀನಿ. ಸ್ನೇಹ ಅವರೇ, ಒಂದು ನಿಮಿಷ. ಆ ಬಂಗಾರಮ್ಮ ಮತ್ತು ಅವ್ರ ಮಗನ ಮೇಲೆ ಯಾರಾದರೂ ಒಬ್ಬರು ಕಂಪ್ಲೇಂಟ್ ಕೊಡಲಿ ಅಂತ ನಾನು ಈ ಊರಿಗೆ ಬಂದಾಗಿಂದ ಕಾಯ್ತಾ ಇದ್ದೀನಿ. ಆ ಸಮಯ ಈಗ ಒದಗಿ ಬಂದಂಗೆ ಕಾಣ್ತಾ ಇದೆ. ನೀವು ಒಂಚೂರು ಮನಸ್ಸು ಮಾಡಿದ್ರೆ ಈಗಲೂ ಆ ಕಂಟಿನ ಒದ್ದು ಜೈಲಿಗೆ ಹಾಕ್ಬೋದು. ಅಮ್ಮ ಮಗ ಇಬ್ಬರಿಗೂ ಸರಿಯಾಗಿ ಪಾಠನೂ ಕಲಿಸ್ಬೋದು. ರೇ ಪೊಲೀಸಪ್ಪ, ಇವಳು ಯಾವಳ್ದೋ ಮಾತು ಕೇಳ್ಕೊಂಡು ನನ್ನ ಮಗನ ಮ್ಯಾಕೆ ಕೈ ಮಾಡತ್ತೀರ? ತೆಗಿರಿ ಕೈಯ. ಇವಳೆ ಮೋಸದವಳು. ಅವಳು ಯಾವಳ್ದೋ ಮಾತು ಕೇಳ್ಕೊಂಡು ನನ್ನ ಮಗನ ಜೀವನದಾಗೆ ಆಟ ಆಡ್ತಾವಳೆ. ಇವಳೆ ತಾಳಿ ಕಟ್ಟಿಸ್ಕೊಂಡು ಈಗ ಇವಳೆ ದೂರ ಕೊಡ್ತಾವಳೆ. ಹಿಡ್ಕೊಂಡು ವಾಗದೆ ಆದ್ರೆ ಮೊದ್ಲು ಇವಳನ್ನ ಇಟ್ಕೊಂಡು ಹೋಗಿ. ಅದನ್ನೆಲ್ಲ ಮಾಡ್ತಾ ಇರಕ್ಕೆ ಇವಾಗ ಟೈಮ್ ಇಲ್ಲ ರೀ. ಕಾನೂನು ಪ್ರಕಾರ ಅದೇನು ಮಾಡ್ತೀರೋ ಮಾಡ್ಕೊಳ್ಳಿ. ಕಾನೂನು ಪ್ರಕಾರ ಯಾವುದನ್ನು ಮಾಡಿ ಇವ್ರಿಗೆ ಅಭ್ಯಾಸ ಇಲ್ವಲ್ಲ ಸರ್. ಏಯ್ ಕೊಡಲಿ. ಇಂಥ ಶಾಪ ನೀಡೋ ಪಾಪ ನಮ್ದೇನಿದೆ, ನೀ ಹೇಳು ನೀ ಕೇಳು, ಇದು ನ್ಯಾಯವೇ? ಒಂದಾಗಿಸೋನು ಬೇರಾಗಿಸೋನು ಎಲ್ಲಾನು ನೀನಲ್ಲವೇ? ಈತಿ ಅಪ್ಪಗೆ ಜೀವಮಾನ ಪೂರ್ತಿ ಅನುಭವಿಸ್ತೀಯ ಕಣೆ ನೀನು. ನಾನ್ ಜೀವನದಲ್ಲಿ ಮಾಡಿರೋ ಮೊದಲನೇ ಮತ್ತೆ ಕೊನೆ ತಪ್ಪು ಅವನು ನಿಮ್ಮ ಮಗ ಅಂತ ಗೊತ್ತಿಲ್ದವನ್ನ ಪ್ರೀತಿಸಿರೋದು. ಇದೆಲ್ಲ ಆ ತಪ್ಪಿಗೆ ಪ್ರಾಯಶ್ಚಿತ ಅಷ್ಟೇ. ಮೇಷ್ಟ್ರೆ, ಅದು ಏನಾಯ್ತು ಪುಟ್ಟಕ್ಕ? ಸ್ನೇಹ ಇಲ್ಲಿ? ಅದು ಅವಳು ಕ್ವಾಣೆಗಿಲ್ಲ ಮೇಷ್ಟ್ರೆ. ಫೋನ್ ಮಾಡಿದೆ, ಫೋನು ತೆಗೀತಿಲ್ಲ.
ಇರಿ ಇನ್ನೊಂದು ಕಿತ ಮಾಡಿ ನೋಡ್ತೀನಿ. ಹಲೋ, ಹೇಳವ್ವ. ನೇಹಾ, ಎಲ್ಲಿದ್ಯವಿ? ಇಲ್ಲೇ ಬರ್ತಿದ್ದೀನವ. ಎಲ್ಲೋಗಿದ್ದೆ? ಆಗ್ನಿಂದಲೂ ಫೋನ್ ಮಾಡ್ತಾ ಇವ್ನಿ, ನೀ ತೆಗೀತಾನೆ ಇಲ್ವಲ್ಲ? ನಾನು ಮನೆಗೆ ಬಂದು ಹೇಳ್ತೀನಿ. ಹ್ಞೂ, ಬತ್ತಾವಳೆ. ಮೇಷ್ಟ್ರೆ, ನೀವೆಲ್ಲ ಯಾವಾಗ ಬಂದ್ರಿ? ಸಂದಾಕಿರವ ಮಗಳ, ನಾವೆಲ್ಲ ಆವಾಗಲೇ ಬಂದುವ. ಊರಲ್ಲಿ ಏನಾದರೂ ವಿಶೇಷನಾ? ದೊಡ್ಡ ದೊಡ್ಡವರೆಲ್ಲ ಬಂದ್ಬಿಟ್ಟಿದ್ದೀರಾ? ನಿನ್ನ ವಿಷಯ ಬಂದ್ರೆ ಹೇಗೆ? ಚಿಂತೆ ಮಾಡಬೇಡಿ, ನಾನೇನು ಕುಗ್ಗೋದಿಲ್ಲ. ಮುಂದಿನ ವರ್ಷಕ್ಕೆ ಎಕ್ಸಾಮ್ಗೆ ತಯಾರಿ ಮಾಡ್ಕೋತೀನಿ ಅಷ್ಟೆ. 1 ವರ್ಷ ಕಳೆದೋಯ್ತು ಅಂತ ಚಿಂತೆ ಮಾಡೋದ್ಕಿಂತ ತಯಾರಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ವರ್ಷ ಸಮಯ ಸಿಕ್ತು ಅಂತ ಅನ್ಕೋತೀನಿ. 365 ದಿನ ಹಲ್ ಕಚ್ಕೊಂಡಿರೋದು ಕಷ್ಟ ಏನಲ್ಲ ಬಿಡಿ. ಸ್ನೇಹ, ನೀನು ಯಾವತ್ತಿದ್ರೂ ಸಂದಾಕ್ ಓದಿ DC ಆಗೇ ಆಗ್ತೀಯ ಅಂತ ನಮಗೆಲ್ಲ ಚಂದ ಗೊತ್ತವ. ಆದರೆ ಈಗ ಬಂದಿರೋದು ಅದಕ್ಕಲ್ಲ. ಅನ್ಕೊಂಡೆ ನಮ್ಮವ್ವ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿ ನಿಮ್ಮ ಸಮಯನೂ ಹಾಳು ಮಾಡ್ತಿದ್ದಾಳಷ್ಟೆ. ಅವರು ಅವ್ರ ಸಮಯ ಹಾಳು ಮಾಡ್ಕೊಂತಿಲ್ಲ, ನಿನ್ನ ಜೀವನ ಹಾಳಾಗಬಾರ್ದು ಅಂತ ಆಗ್ತವ ನಾನು ಕೇಳ್ಕೊತಾ ಇವ್ನಿ. ನಾನು ಹೇಳಿದ್ನಲ್ಲವ, ನನ್ನ ಜೀವನ ಚೆನ್ನಾಗೇ ಇರುತ್ತೆ. ನೀವು ಯಾರೂ ತಲೆ ಕೆಡಿಸ್ಕೋಬೇಡಿ. ಗೌಡ್ರೆ, ಮಜ್ಜಿಗೆ ಕುಡಿತೀರಾ? ನಿಮ್ಮೆಲ್ರಿಗೂ ಮಜ್ಜಿಗೆ ತರ್ತೀನಿ. ಇದಕ್ಕೆ ಅರ್ಥ ಬರೋದು ನೀನು ಅವ್ರ ಮನೆಗೆ ಸೊಸೆಯಾಗಿ ಹೋದ್ಮೇಕೆ. ಅವ್ವ, ಗೊತ್ತು, ನಾ ಹೇಳಿವ್ನಿ ಅಂತ ನೀನು ಇದನ್ನು ಉಳಿಸ್ಕೊಂಡಿದೀಯ. ಇದನ್ನು ತೆಗೆದಾಕಿ ಯಾರ್ಯಾವ್ರನ್ನ ಮದುವೆ ಮಾಡ್ಕೊಳಕ್ಕಾಯ್ತದ? ಸರಿ ಅವ್ವ, ನಾನು ನಿನ್ನ ದಾರಿಗೆ ಬರ್ತೀನಿ. ನಾನು ಆ ಬಂಗಾರಮ್ಮನ ಕ್ಷಮಿಸ್ದೆ ಅಂತಾನೆ ಅನ್ಕೊ, ಅವಳ ಮಗನೂ ಕ್ಷಮಿಸ್ದೆ ಅಂತ ಇಟ್ಕೊ. ನಾನು ಎಲ್ಲ ಮರೆತು ಆ ಮನೆಗೆ ಸೊಸೆಯಾಗಿ ಹೋದ್ರೆ ಆ ಬಂಗಾರಮ್ಮ ನನ್ನ ಒಪ್ಕೋತಾಳೆ ಅಂತ ಅನ್ಕೊಂಡಿದ್ಯಾ? ಅವಳು ಒಪ್ಪೋದಿರ್ಲಿ, ಅವ್ರ ಬಗ್ಗೆ ನೆನ್ಸ್ಕೊಂಡ್ರೆ ನಂಗೆ ಮೈ ಎಲ್ಲ ಉರಿಯತ್ತೆ. ಅವ್ವ, ಇನ್ನಿದ್ರ ಬಗ್ಗೆ ಮಾತು ಬೇಡ. ಬಂಗಾರಮ್ಮನವ್ರು ಒಪ್ಕೊಂಡ್ರೆ ನೀನು ಅವ್ರ ಮನೆಗೆ ಹೋಯ್ತೀಯಾ? ನಾವೆಲ್ಲ ಸೇರಿ ಪಂಚಾಯತಿ ಕರೆಸ್ತೀವಿ. ಅಲ್ಲಿ ದೊಡ್ಡವರೆಲ್ಲ ಸೇರಿ ಮಾತಾಡಿ ತೀರ್ಮಾನ ಮಾಡ್ತಾರೆ. ಅದು ಯಾವುದ್ರ ಅವಶ್ಯಕತೆನೂ ಇಲ್ಲವ. ನನಗೆ ಯಾರು ತಾಳಿ ಕಟ್ಟಿದ್ರೋ ಇನ್ಮೇಲಿಂದ ಅವರೇ ಅವ್ರ ಮನೆಗೆ ವಾಪಸ್ ಹೋಗೋಕ್ಕಾಗಲ್ಲ. ಏನು ಹೇಳ್ತಿದೀಯೇ? ಬಂಗಾರಮ್ಮನ ಮಗನ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟೋಳು ನಾನೇ. ಬಂಗಾರಮ್ಮಂಗೆ ನನ್ನ ಮೇಲಿರೋ ಕೋಪ ಜಾಸ್ತಿ ಆಗತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಅದಕ್ಕೆ ನಾನು ನಿಮಗೆಲ್ಲ ಹೇಳ್ತಿರೋದು, ದಯವಿಟ್ಟು ನೀವೆಲ್ಲ ನಿಮ್ಮ ಸಮಯನ ಹಾಳು ಮಾಡ್ಕೋಬೇಡಿ. ನಂಗೆ ಇಷ್ಟ ಇಲ್ಲದೆ ಇದ್ರು ಬಲವಂತವಾಗಿ ನನ್ನ ಕೊಡ್ಲಿಕ್ಕೆ ತಾಳಿ ಕಟ್ಟಿದ್ದಾರೆ ಅಂತ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು. ಬನ್ನಿ 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 ಅಮ್ಮರೇ, ನಮಸ್ತೆ. ನಮಸ್ಕಾರ, ಕುಂತ್ಕೊಳ್ಳಿ.
ಕಡೆಗೂ ನಾನು ನಿಮ್ತವ ಸಹಾಯ ಕೇಳೋಂಥ ಪರಿಸ್ಥಿತಿ ಬಂದೇ ಬಿಡ್ತು. ನನಗೆ ನಿಮ್ಮ ಕಾನೂನು ಕ್ವಾಟು ಗೀಟು ಇದ್ರನಾಗೆಲ್ಲ ನಂಬಿಕೆ ಇಲ್ಲ. ಆದರೂ ಹೇಳ್ತೀನಿ, ನೀವು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಆ ಪೊಲೀಸಪ್ಪ ನಮ್ಮ ಕಂಟಿನ ಬಂದು ಕರ್ಕೊಂಡ್ವಾಗ ಇನ್ನು ಅರ್ಧ ಗಂಟೆನಾಗೆ ನನ್ನ ಮಗ ನನ್ನ ಮನೆಯಾಗಿರ್ಬೇಕು. ನಾಳೆ ಅಷ್ಟೊತ್ತಿಗೆ ಆ ಪೊಲೀಸಪ್ಪ ಬೇರೆ ಊರ್ನಾಗಿರ್ಬೇಕು. ಅದು ಯೋಟೆ ಖರ್ಚಾದ್ರೂ ಪರವಾಗಿಲ್ಲ, ಆದರೆ ನಮ್ಮ ಕಂಟಿ ಜೈಲಿಗೆ ಹೋಗ್ಬಾರ್ದು. ಯೋಚನೆ ಮಾಡ್ಬಿಡಿ ಅಮ್ಮವ್ರೆ, ಆ ವಿಷಯ ನಮಗೆ ಬಿಡಿ, ನಾವು ನೋಡ್ಕೋತೀವಿ. ಆಯ್ತಾಯ್ತು, ಒಳ್ಳೆ ಈಗಲೇ ಹೋಗಿ ಕಂಟಿನ ಬಿಡಿಸ್ಕೊಂಡು ಬನ್ನಿ. ಒಳ್ಳೆ ಸರಿ ಅಮ್ಮವ್ರೆ. ನಿಮ್ ಸಾಹೇಬ್ರ ತಲೆ ಮ್ಯಾಕ್ ಮಾತ್ರ ಏನಿಲ್ಲ ಅನ್ಕೊಂಡಿದ್ದೆ, ತಲೆ ಒಳಕು ಏನು ಇಲ್ವಲ್ರಯ್ಯ. ನಾನ್ ನಿನ್ ಮುಂದೆ ಒಬ್ನೇ ಬಂದ್ ನಿಂತೀವ್ನಿ. ಈ ಕಂಟಿಗ್ ಭಯ ಅನ್ನೋದೇ ಇಲ್ಲ. ಏಯ್, ತೆಗಿರಿ ಲಾಕಪ್ಪ, ಒಳಗಾಕ್ರಿ ಅವನ್ನ. ಈ ಸ್ಟೇಷನ್ನಲ್ಲಿರೋ ಎಲ್ಲ ಪೊಲೀಸರನ್ನು ಕೈಲಿ ಹಿಡ್ಕೊಂಡು ಆಟ ಆಡಿಸ್ತಾ ಇದ್ದಲ್ಲ, ಕಾಲಚಕ್ರ ಕಣ ತಿರುಗ್ತಾ ಇರುತ್ತೆ. ಜಗಣೆ ತೆಗಿರಿ ಸಲ್ಲ. ಸರ್ ಏನು ಅಲ್ಲ ಸರ್, ಅದು ಓ ದುಡ್ಡಿನ ನಿಯತ್ತು. ಇಂಥ ಕಚಡ ನನ್ನ ಮಕ್ಕಳಿಗೆ ನಿಯತ್ತು ತೋರಿಸ್ತಿರಲ್ಲ, ಯಾಕೆ ಬೇಕ್ರಿ ನಿಮಗೆ ಸರ್ಕಾರಿ ಸಂಬಳ ಈ ಕಾಕಿ ಎಲ್ಲ? ಒಳಗಾಕವನ್ನ. ಓಹೋ, ಶ್ರೀ, ಕಂಟಿ, ದೊರೆ, ಇಷ್ಟೆಲ್ಲ ಹೆಸರು ಬೇಕಾ ನಿನಗೆ? ಲಾಟೆ ಕೊಡಿ ಬನ್ರ. ಸರ್ ಬೇಡ ಸರ್. ಏಯ್ ಸುಮ್ಮನಿರೇ. ಲೈ, ನನ್ನ ಮುಂದೆ ಉಸಿರಾಡೋ ಯೋಗ್ಯತೆನೂ ಇಲ್ಲದೆ ಇರೋ ಥರ್ಡ್ ಕ್ಲಾಸ್ ರೌಡಿ ನೀನು. ನನ್ನ ಮೇಲೆ ಕೈ ಮಾಡ್ತೀಯನಲ್ಲೇ. ಏಯ್, ಶರ್ಟ್ ಬಿಚ್ಚ್ರೆ ಒಂದು. ಕಂಡವ್ರ ದುಡ್ಡು ತಿಂದು ಸರಿಯಾಗಿ ಮೈ ಕೊಬ್ಬಿದೆ ಅನ್ಸತ್ತೆ. ನಂಗೆ ಇಷ್ಟ ಇಲ್ಲದೆ ಇದ್ರು ಬಲವಂತವಾಗಿ ನನ್ನ ಕೊಡ್ಲಿಕ್ಕೆ ತಾಳಿ ಕಟ್ಟಿದ್ದಾರೆ ಅಂತ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು.
ಏಯ್ ಹೊಡಿರ ಹಾಕೊಂಡ ಹೇಳ ಜಿಗ್ನಿ. ಅಮ್ಮವ್ರೆ ಹೆಂಗಾನ ಮಾಡಿ ಕಂಟಿ ಅಣ್ಣವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿ ಅಮ್ಮವ್ರೆ. ಯಾಕ್ಲಾ ಏನಾಯ್ತು? ಬೇಗ ಬನ್ನಿ ಅಮ್ಮವ್ರೆ. ಕೋದಂಡ ಅಮರೇ ಬಂದೆ ಅಮರೇ. ಕೋದಂಡ ನಾನು ಸ್ಟೇಷನ್ಗೆ ಹೋಗ್ಬೇಕು. ಕಾರ್ ತೆಗೆಕೊಳ್ಳು. ಸರಿ ಅಮರೇ. ಅಯ್ಯೋ ದೇವ್ರೆ, ಎಂತ ಕೆಲಸ ಮಾಡಿ ಬಂದಿದ್ಯೆ? ಈ ವಿಷಯ ಬಂಗಾರಮ್ಮನವ್ರಿಗೆ ಏನಾರ ಗೊತ್ತಾದ್ರೆ ಯಪ್ಪ ಏನಾಯ್ತದೆ ಗೊತ್ತಾ? ಅವಳ ಮುಂದೆನೆ ಅವಳ ಮಗನ ಅರೆಸ್ಟ್ ಮಾಡಿದ. ಅಯ್ಯೋ ದೇವ್ರೆ, ಈ ಹುಡುಗಿಗೆ ಏನಂತ ಹೇಳಿ ನೋಡಿ ಮಿಟ್ರೆ, ನೀವೆಲ್ಲ ಸೇರಿ ಮಾತಾಡಿ ಸಮಸ್ಯೆನ ಬಗೆಹರಿಸ್ಬೇಕು ಅಂತಿದ್ರೆ ಇವಳ ಸಮಸ್ಯೆನ 100 ಪಟ್ಟು ದೊಡ್ಡದು ಮಾಡಿ ಬಂದವಳೆ. ಶುರು ಮಾಡಿದವ್ರು, ಅದಕ್ಕೆ ನಾನು ಶಿಕ್ಷೆ ಕೊಡಿಸ್ತಿದ್ದೀನಿ ಅಷ್ಟೇ. ಈ ಶಿಕ್ಷೆಲಿ ನಿಂದು ತೆಪ್ಪೈತೆ. ಆ ಹುಡುಗನ ನೀನು ಪಿರತಿ ಮಾಡಿದ್ದೆ ತಾನೆ? ಆ ತಪ್ಪಿಗೆ ಎಕ್ಸಾಮ್ ಬರ್ದೆ ನಾನು ಅನುಭವಿಸ್ತಿದ್ದೀನಲ್ಲವ, ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೇನ್ ಬೇಕು? ಅವ್ವ, ನಿನ್ ಮಾತನ್ನ ನಾನು ಮೀರಿಲ್ಲ. ಈ ತಾಳಿನ ತೆಗಿಬೇಡ ಅಂದೆ, ನಾನು ತೆಗ್ದಿಲ್ಲ. ಆದ್ರೆ ಇದು ನನ್ನ ಕುತ್ತಿಗೆಲಿರೋವರೆಗೂ ಆ ಅಮ್ಮ ಮಗಂಗೆ ನರ್ಕ ತೋರಿಸ್ತೀನಿ. ಸ್ನೇಹ, ಪುಟ್ಟಕ್ಕ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಈ ಸಮಯದಾಗೆ ಪಂಚಾಯತಿ ಕರೆದ್ರೆ ಮುಂದೆ ದೊಡ್ಡ ಅನಾಹುತನೇ ಆಗ್ಬೋದು ಅಂತ ನನಗೆ ಅನಿಸ್ತೈತೆ. ಬಂಗಾರಮ್ಮ ಮಗನ್ನೇ ಅರೆಸ್ಟ್ ಮಾಡಿಸೋಳ, ಮುಂದೆ ಏನೇನಾಗ್ತದೋ? ಆ ಅಮ್ಮ ಸುಮ್ಮನೆ ಬಿಡ್ತಾಳ? ಪುಟ್ಟಕ್ಕ, ಸ್ನೇಹನ ಕೋಪ ತಣ್ಣಗಾಗ ಗಂಟ ಕಾದ್ರೆ ಸಮಸ್ಯೆ ದೊಡ್ಡದಾಗ್ತದೆ. ಮೊದಲು ಸ್ನೇಹಿತ ಮಾತಾಡಿ ಅವ್ರ ಜೊತೆ ಸಮಾಧಾನಕ್ಕೆ ಬರೋಕ್ಕೆ ಕೇಳು. ಅವಳು ಈ ಮದುವೆನ ಒಪ್ಪಾಕಿಲ್ಲ ಅಂದ್ರೂ ಪರವಾಗಿಲ್ಲ ಪುಟ್ಟಕ್ಕ, ಆದರೆ ಬಂಗಾರಮ್ಮಂತವ ದ್ವೇಷ ಕಟ್ಕೊಳ್ಳೋದು ಒಳ್ಳೆಯದಲ್ಲ ನೋಡ್ರೆ. ನಮ್ಮ ಅಣ್ಣನ್ನೇ ಒಳಗಾಕಷ್ಟು ಕೊಬ್ಬು ಯಾವನಿಗಿದೆ ನೋಡೋಣ ಬಡ್ರಲ್ಲ. ಯಾವನಾದ್ರೂ ನನ್ನ ಪರ್ಮಿಷನ್ ಇಲ್ಲದೆ ಒಳಗೆ ಕಾಲು ಇಡಬೇಕಲ್ಲ. ವಾಪಸ್ ಹೋಗ್ಬೇಕಾರೆ ಒಳಗೆ ಎಷ್ಟು ಜನ ಬಂದಿದ್ರಿ ನಾವು ಲೆಕ್ಕನೇ ಸಿಗಲ್ಲ. ಆಮೇಲೆ
ನಮಗೂ ಧಮಕಿ ಹಾಕಿ ಹೊರಗಡೆ ನಿಲ್ಲಿಸ್ತೀರಾ ಹೇಗೆ? ಕಾನೂನಿಗೆ ಬೆಲೆ ಕೊಡೋರಿಗೆ ಈ ತಾಂಡವ್ ಗೌರವ ಕೊಡ್ತಾನೆ. ನೀವುಗಳು ಒಳಗೆ ಬನ್ನಿ. ಈ ನನ್ನ ಮಕ್ಕಳು ಯಾರೋ ಒಳಗೆ ಕಾಲಿಡಂಗಿಲ್ಲ.